ಲಿಂಗೈಕ್ಯ ಕುಮಾರ ಶಿವಯೋಗಿಗಳು ಮತ್ತು ಲಿಂಗೈಕ್ಯ ಚನ್ನವೀರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಹಾಗೂ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರು ಪಟ್ಟಣದಲ್ಲಿ ರೊಟ್ಟಿ ಜಾತ್ರೆಗೆ ಸಹಸ್ರಾರು ಮಹಿಳೆಯರು ಸಂಭ್ರಮದಿಂದ ಪಾಲ್ಗೊಂಡಿದ್ರು. ಅಕ್ಕಿ ಆಲೂರಿನ ಕುಮಾರನಗರದ ಗಣೇಶ ದೇವಸ್ಥಾನದಿಂದ ಆರಂಭವಾದ ರೊಟ್ಟಿ ಮೆರವಣಿಗೆಯಲ್ಲಿ ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಮೆರವಣಿಗೆಯಲ್ಲಿ ಮಹಿಳೆಯರು ಭಾಗಿಯಾಗಿದ್ರು. ಬಳಿಕ ಚನ್ನವೀರೇಶ್ವರ ವಿರಕ್ತ ಮಠಕ್ಕೆ ರೊಟ್ಟಿ ಬುತ್ತಿ ನೀಡಿದ್ರು. ರೊಟ್ಟಿ ಜಾತ್ರೆಯಲ್ಲಿ 2,000ಕ್ಕೂ ಅಧಿಕ ರೊಟ್ಟಿ ಮತ್ತು ಚಟ್ನಿಯನ್ನ ನೀಡಲಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಅಕ್ಕಿ ಆಲೂರು ಕುಮಾರನಗರದಿಂದ ರೊಟ್ಟಿ ಜಾತ್ರೆ ಅಂತ ಈ ವರ್ಷ ಅಜ್ಜಾರು ಉತ್ಸವದ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಯಿಂದ ಎಲ್ಲ ಶರಣೀಯರು ಸೇರಿ ರೊಟ್ಟಿ ಮಾಡಿಕೊಂಡು ಪಾದಯಾತ್ರೆ ಮುಖಾಂತರ ನಾವು ಮಠಕ್ಕೆ ಹೋಗಿ ಅಜ್ಜ ಅವರಿಗೆ ರೊಟ್ಟಿ ಸಮರ್ಪಣೆ ಮಾಡಿ ಬಂದೆವು. ಇದು ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಪ್ರತಿ ವರ್ಷನೂ ನಾವು ಹೀಗೇನೆ ಎಲ್ಲ ಶರಣೀಯರು ಸೇರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಅದ ಈಗ ರೊಟ್ಟಿ ಜಾತ್ರೆ ಅಂತ ಯಾಕೆ ನಿಮ್ಮಲ್ಲಿ ಬಂತು ಅಂತ? ಏನೋ ನಾವು ಬೇರೆ ಊರಲ್ಲಿ ಎಲ್ಲ ನೋಡಿದ್ವಿ, ನಮ್ಮ ಊರಲ್ಲಿ ಮಾಡ್ಬೇಕು ಅಂತ ನಮ್ಮ ಅಜ್ಜಾರು ಅಪ್ಪಣೆ ಕೊಟ್ಟರು. ಹಾಗಾಗಿ ನಾವು ಇದನ್ನು ಮುಂದುವರಿಸ್ಕೊಂಡು ಬರ್ತೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಲಿಂಗೈಕ್ಯ ಕುಮಾರ ಮಹಾಸ್ವಾಮಿಗಳು ಹಾಗೂ ಲಿಂಗೈಕ್ಯ ಚನ್ನವೀರ ಮಹಾಸ್ವಾಮಿಗಳ ಅವರ ಪುಣ್ಯ ಸ್ಮರಣೋತ್ಸವ ಇರೋದ್ರಿಂದ 6ನೇ ತಾರೀಕಿಂದ ನಮ್ಮಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇದೆ. ಅದಕ್ಕೆ ಅಜ್ಜಾರು ಬಂದು ನಮಗೆಲ್ಲ ಹೇಳಿ ಬರ್ರಿ ನೀವು ಬನ್ರಿ ಅಂತ ಹೇಳಿ ಹೋದ್ರು. ನಾವೆಲ್ಲರೂ ಆಯ್ತು ಸರಿ ಹೋಗೋಣ ಅಂತ. ಮತ್ತೆ ಅಜ್ಜಾರು ಏನಾದ್ರು, ನೀವು ಪ್ರತಿ ಮನೆಯಿಂದ ನಿಮ್ದು ದಾಸೋಹ ಅಲ್ಲಿ ಮುಟ್ಟಬೇಕು ಅಂತಂದ್ರೆ ಪ್ರತಿ ಮನೆಯಿಂದ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು 10 ಮೇಲೆ ರೊಟ್ಟಿ ತಗೊಂಡ್ಬರ್ರಿ ಅಂತ ಹೇಳಿದ್ರು. ನಾವು ಕುಮಾರನಗರದಿಂದನೂ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ವಾದ್ಯಗಳೊಂದಿಗೆ ಬಂದಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಕೂಡ ಎಲ್ಲರೂ ಒಂದೇ ತರ ಬಣ್ಣದ ಸೀರೆ ಉಡ್ಕೊಂಡು ಎಲ್ಲರೂ ಕೂಡ ಸಂತೋಷದಿಂದ ಖುಷಿಯಿಂದ ರೊಟ್ಟಿಯನ್ನು ತಗೊಂಡು ಬಂದ್ರು. ಅವ್ರಿಗೆ ನಾವೆಲ್ಲರೂ ತುಂಬಾ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ನಮ್ಮ ಆಲೂರಲ್ಲಿ ಏನಿದೆ ಅಂತಂದ್ರೆ ಜಾತಿ ಮತ ಭೇದ ಏನು ನೋಡದೆ ನಾವು ಇದೊಂದು ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ, ಇದು ಒಂದು ಅದೇ ತರನೇ ಇದೆ. ನಾವು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರೊಟ್ಟಿ ತಗೊಂಡು ಅಜ್ಜರಿಗೆಲ್ಲ ಮುಟ್ಟಿಸ್ತೀವಿ ಅಂತೇಳಿ ನನ್ನ ಅನಿಸಿಕೆ. ರೊಟ್ಟಿನ ಮಾಡ್ಬೇಕಂತ ಹೆಂಗಿದೆ ನಿಮ್ಗೆ ಅನಿಸ್ತಾರೆ? ಅಂದ್ರೆ ಅಲ್ಲಿ ಮಠದಲ್ಲಿ 3 ದಿನ ಪ್ರಸಾದ ವ್ಯವಸ್ಥೆ ಇರುತ್ತೆ ರೀ. ಈಗ ರೊಟ್ಟಿ ಮಾಡಕಂತಂದ್ರೆ ಕೆಲವರು ಅವ್ರಿಗೆ ಇಷ್ಟ ಇರುತ್ತೆ, ನಾವು ನಮ್ಮನೆಯಿಂದ ಏನು ದಾಸೋಹ ನಾವು ಮಾಡ್ಬೇಕು ಅಂದ್ರೆ ಅವ್ರಿಗೂ ಇಷ್ಟ ಇರುತ್ತಲ್ಲ. ಸೊ ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ನಾವು ನಮ್ಮ ಪ್ರಸಾದನ ಅವ್ರಿಗೆ ಸೇವೆ ಮುಟ್ಲಿ, ನಮ್ದು ಅನ್ನ ದಾಸೋಹ ಮುಟ್ಲಿ ಅಂತೇಳಿ ರೊಟ್ಟಿ ಮಾಡಿದ್ವಿ. ನಾವು ರೊಟ್ಟಿ ಎಲ್ಲರೂ ಮಾಡ್ಲಾರ್ದ್ರೆಲ್ಲ ರೊಟ್ಟಿ ಮಾಡ್ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಯ್ತು. ಸಾವಿರಾರು ಸಂಖ್ಯೆಯಲ್ಲಿ ರೊಟ್ಟಿಗಳು ಜಮಾ ಆಗಿದ್ದಾವೆ. ಮಠದಲ್ಲಿ ಹೋಗಿ ನಾವು ಅದನ್ನ ಸಮರ್ಪಣೆ ಮಾಡಿ ಅಜ್ಜಾರಿಗೆ ಕೊಟ್ಟು ಬಂದಿದ್ದೇವೆ. ಅಕ್ಕಿ ಆಲೂರು ಅಂದ್ರೆ ಸಾಂಸ್ಕೃತಿಕ ವೈಭವ. ನಾವು ಎಲ್ಲಾ ಹೆಣ್ಮಕ್ಳು ಸೇರಿ, ಸಹಸ್ರಾರು ಹೆಣ್ಮಕ್ಳು ಸೇರಿ ರೊಟ್ಟಿ ಉತ್ಸವದ ಸಲುವಾಗಿ ರೊಟ್ಟಿ ತಗೊಂಡು ಮಠಕ್ಕೆ ಹೋಗಿ ಕೊಟ್ಟು ಅಲ್ಲಿ ಒಂದು ಎಲ್ಲ ಹೆಣ್ಮಕ್ಳು ಒಂದು ಒಳ್ಳೆ ಬಾಂಧವ್ಯ ಬೆಸಿತ್ತು. ನಾವು ಇಲ್ಲಿ ಯಾವುದೇ ಜಾತಿ ಪಂಥ ಮತ ಎನ್ನದೆ ಎಲ್ಲ ಹೆಣ್ಣುಮಕ್ಕಳು ಸೇರಿ ಎಲ್ಲ ಓಣಿಯಿಂದನೂ ರೊಟ್ಟಿ ತಗೊಂಡು ಹೋಗಿ ಮಠಕ್ಕೆ ಹೋಗಿ ಕೊಟ್ವಿ. ಈಗ ಮಿನಿಮಮ್ ಎಷ್ಟು ರೊಟ್ಟಿಗಳನ್ನು ಕಲೆಕ್ಟ್ ಮಾಡಿದ್ವಿ? ನಾವು ಪ್ರತಿ ಮನೆಯಿಂದನೂ ಒಬ್ಬೊಬ್ರು 11 ರೊಟ್ಟಿ ಅಂತ ತಗೊಂಡು ಪ್ರತಿ ಮನೆಯಿಂದನೂ ಎಲ್ಲರೂ ರೊಟ್ಟಿ ಬುಟ್ಟಿ ಮಾಡ್ಕೊಂಡು ತಗೊಂಡು ಹೋಗಿ ಮಠಕ್ಕೆ ಹೋಗಿ ಆಚರಣೆ ಮಾಡಿದ್ವಿ. ಈಗ ರೊಟ್ಟಿನ ಕೊಡ್ಬೇಕಂತ ಏನಕ್ಕೆ ನಿಮಗೆ ಇದು ಬಂತು ಪ್ಲಾನ್? ಯಾಕಂತಂದ್ರೆ ಈಗಿನ ಹೆಣ್ಮಕ್ಳು ರೊಟ್ಟಿ ಮಾಡೋದ್ ಬಹಳ ಕಡಿಮೆ. ರೊಟ್ಟಿ ಮಾಡ್ಕೊಳಕ್ ಬೇಜಾರ್ ಮಾಡ್ಕೊಂತಾರ. ಪ್ರತಿಯೊಬ್ರು ಮನೆಯಲ್ಲೂ ರೊಟ್ಟಿ ಮಾಡ್ಕೊಂಡು ಈ ತರ ಹೋಗೋದ್ರಿಂದ ಒಂದು ಖುಷಿ ಸಿಗುತ್ತೆ ಅನ್ನೋ ಕಾರಣಕ್ಕ ಎಲ್ಲಾ ಮನೆಯಿಂದನೂ ರೊಟ್ಟಿ ಮಾಡ್ಕೊಂಡು ಹೋದ್ವಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.